ಹೋಪ್ ಎಲ್ಲರೂ ಚೆನ್ನಾಗಿರ ಅಂತ ತಿಳ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತು ಮಾರ್ಚ್ 9th ವಿಡಿಯೋನ ಶೂಟ್ ಮಾಡ್ತಾ ಇರೋವಂಥದ್ದು. ಹೌದು, ಮಾರ್ಚ್ 9th. ಏನು ಚಿನ್ನೋ ಯಾರ್ದು? ಸೊ ಇವತ್ತು ಬರ್ಡೇ ದಿನ ಟೆಂಪಲ್ಗೆ ಹೋಗ್ತಾ ಇದ್ವಿ. ಸೊ ಆನ್ ದ ವೇ ಮನೆಯಿಂದ ಏನೋ ವೀಡಿಯೋನ ಶೂಟ್ ಮಾಡೋಕ್ಕಾಗಲಿಲ್ಲ. ಸೊ ಅದಕ್ಕೆ ಆನ್ ದ ವೇ ಹೋಗ್ತಾನೆ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಸೊ ಪ್ಲೀಸ್ ಇವತ್ತಿನ ವೀಡಿಯೋನ ಎಂಟು ತನಕ ನೋಡಿ. ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಆ್ಯಸ್ ಯೂಶುವಲ್ ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಮನೆ ದೇವ್ರಿಗೆ ಹೋಗ್ತಾ ಇದ್ವಿ, ನಂಜನಗೂಡಿಗೆ. ಸೊ ಅಲ್ಲಿ ಹೋಗಿ ತುಂಬ ದಿನವೇ ಆಗಿತ್ತು. ನಾವು ಪೂಜೆ ಮಾಡಿಸ್ಕೊಂಡು ಬಂದು ಹೋಗಬೇಕು ಅಂತ ಅಂದ್ಕೊಂಡಿದ್ವಿ, ಬಟ್ ಹೋಗೋದಕ್ಕೆ ಆಗಿರಲಿಲ್ಲ ಅಂತ ಹೇಳ್ಬೋದು. ಸೊ ಅದಕ್ಕೆ ಇವತ್ತು ಹೋಗ್ತಾ ಇದ್ವಿ. ಯಾರೂ ಇಲ್ಲ, ನನ್ನ ಹಸ್ಬೆಂಡ್ ಇಬ್ಬರು ಮಕ್ಕಳನ್ನ ಕರ್ಕೊಂಡು ಹೋಗಲಿಲ್ಲ. ಯಾಕಂದರೆ ತುಂಬ ಬಿಸಿಲು. ಆಲ್ರೆಡಿ ಟೈಮ್ ಬಂದು 10 o'clock ಆಗಿದೆ. ಈ ಬಿಸಿಲಲ್ಲಿ ದರ್ಶನ ಮಾಡಿಕೊಂಡು ಅಷ್ಟು ದೂರ ಟ್ರಾವೆಲ್ ಮಾಡೋದಕ್ಕೆ ನಮಗೂ ಹಿಂಸೆ, ಅವ್ರಿಗೂ ಹಿಂಸೆ ಅಂತ ಹೇಳ್ಬಿಟ್ಟು ಅವ್ರನ್ನ ಮನೇಲೇ ಸೇಫಾಗಿರಲಿ, ನೆಕ್ಸ್ಟ್ ಟೈಮ್ ಕರ್ಕೊಂಡು ಹೋದ್ರೆ ಆಯ್ತು ಅಂತ ಹೇಳ್ಬಿಟ್ಟು ನಾವಿಬ್ಬರೇ ಹೋಗ್ತಾ ಇದ್ದೀವಿ ಫ್ರೀಯಾಗಿ. ಐ ಮೀನ್ ಬಿಸಿಲು ಅನ್ನೋದಕ್ಕೆ ಅಷ್ಟೇ ರಿಸ್ಕ್ ಹಂಗಂತ ಬಿಸಿಲು ಫಸ್ಟ್ ಹೊರಗಡೆ ಹೋಗೋದಕ್ಕೆ ಬೇಜಾರಲ್ವಾ. ಸೊ ಅದಕ್ಕೇ ಬನ್ನಿ ಇವತ್ತಿನ ಡೇ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋತೀನಿ. ವಿಡಿಯೋನ ಹಾಗೆ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಇವಾಗ ಟೆಂಪಲ್ ಹತ್ರ ರೀಚ್ ಆದ್ವಿ. ಹೊರಗಡೆ ಅಂತೂ ಯಾಕೋ ತುಂಬ ಜನಗಳು ಕಾಣ್ತಾ ಇದ್ದಾರೆ. ತುಂಬ ರಶ್ ಇದೆಯೋ ಏನೋ. ನಾವು ಇವತ್ತು ರಶ್ ಇರಲ್ಲ ಅಂತ ಅಂದ್ಕೊಂಡೇ ಬಂದ್ವಿ. ಯಾಕಂದರೆ ನಿನ್ನೆ ಶಿವರಾತ್ರಿ ಆಗಿದೆ ಅಲ್ವಾ. ಸೊ ನಿನ್ನೆ ಎಲ್ಲ ಆಲ್ಮೋಸ್ಟ್ ತುಂಬ ಜನನೇ ಬಂದಿರ್ತಾರೆ. ಇವಾಗ ಸ್ವಲ್ಪ ಕಮ್ಮಿ ಇರುತ್ತೆ, ಹಾಗೆ ಶನಿವಾರ ಬೇರೆ ಅಲ್ವಾ ಅಂತ ಹೇಳ್ಬಿಟ್ಟು ಅಂದ್ಕೊಂಡು ಬಂದ್ವಿ. ಬಟ್ ಹೊರಗಡೆ ತುಂಬ ಕಾರ್ಗಳು ಹಾಗೆ ಜನಗಳು ತುಂಬ ಓಡಾಡ್ತಾ ಇದ್ರು. ಸೊ ಅಲ್ಲಿ ಹೋಗಿ ನೋಡಬೇಕು ಎಷ್ಟು ರಶ್ ಇದೆ ಏನೋ ಅಂದ್ಕೊಂಡು ನನ್ನ ಹಸ್ಬೆಂಡ್ ಅದನ್ನೇ ಮಾತಾಡ್ಕೊಂಡು ಹೋಗ್ತಾ ಇದ್ದೀವಿ. ನನ್ನ ಹಸ್ಬೆಂಡ್ಗೆ ಟೆಂಪಲ್ ರಶ್ ಇದ್ದಾಗ ಯಾವ ಟೆಂಪಲ್ಗೂ ಬರಲ್ಲ ಅವರು. ಇದೊಂದೇ ಟೆಂಪಲ್ ಅಂತಲ್ಲ, ಅವರು ಏನಾದ್ರು ಸ್ಪೆಷಲ್ ಡೇ ಅದು ರಶ್ ಇರುತ್ತೆ. ನಮ್ಗೆ ಅವತ್ತಿನ ದಿನ ಹೋಗಿ ದೇವ್ರನ್ನ ನೋಡಿದ್ರೆ ಏನೋ ಒಂಥರ ಖುಷಿ, ಸಮಾಧಾನ. ಬಟ್ ಅವ್ರು ಹಂಗಲ್ಲ, ರಶ್ ಇರಬಾರ್ದು, ಅವ್ರಿಗೆ ಫ್ರೀಯಾಗಿ ಹೋಗಬೇಕು. ಸೊ ದೇವರು ಯಾವತ್ತಿದ್ರೂ ಒಂದೇ ನೋಡೋದಿರ್ದಿದ್ದೆ, ಅದ್ಯಾಕೆ ರಶಲ್ಲಿ ಅಷ್ಟೊಂದು ಇದಾಗಿ ಹೋಗಬೇಕು, ಫ್ರೀಯಾಗಿ ಹೋದ್ರಾಯ್ತು ಇನ್ನೊಂದು ದಿನ ಅಂತ ಹೇಳ್ತಾರೆ. ಸೊ ಕೆಲವರು ಒಂಥರ, ನಮಗೆ ಹಂಗಲ್ಲ, ಏನಾದ್ರು ಒಂದು ವಿಶೇಷವಾದ ದಿನ ಇದ್ದರೆ ಅವತ್ತಿನ ದಿನ ನೋಡಿದ್ರೆ ಇನ್ನೂ ಒಂಥರ ಎಕ್ಸ್ಟ್ರಾ ಖುಷಿ ಅಂತ ಅನಿಸುತ್ತೆ. ಸೊ ನಿಮಗೆಲ್ಲ ಯಾರಿಗಿದೆ ರೀತಿ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಹಾಗೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಫಸ್ಟ್ ಟೈಮ್ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ. ಸೊ ನಾನು ಯಾವುದೇ ವೀಡಿಯೋ ಹಾಕಿರೋ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಹಾಗೆ ನಾನು ರೇಗಿಸ್ತಾ ಇದ್ದೀನಿ ನನ್ನ ಹಸ್ಬೆಂಡ್. ಇವತ್ತು ನನಗೆ ಡೈರೆಕ್ಟ್ ದರ್ಶನ ಕರ್ಕೊಂಡು ಹೋಗ್ತೀನಿ. ಸೊ ನೀನು ಬರ್ಡೇ ಅಂತ ಸ್ಪೆಷಲ್ ಇವತ್ತು ಅಂತೆಲ್ಲ ಹೇಳ್ತಾ ಇದ್ರು. ಯಾಕಂದರೆ ಅವ್ರಿಗೆ ಗೊತ್ತಿತ್ತು ನೆನ್ನೆ ಶಿವರಾತ್ರಿ ಆಗಿದೆ, ಸೊ ಇವತ್ತು ರಶ್ ಇರಲ್ಲ, ಆರಾಮಾಗಿ ಹೋಗ್ಬೋದು ಅಂತ ಹೇಳ್ಬಿಟ್ಟು. ಸೊ ಆ ಗೆಸ್ ಮೇಲೆ ನನಗೆ ಹೇಳ್ತಾ ಇದ್ರು. ಸೊ ನಾವು ಹೆಂಗಿರುತ್ತೋ ಏನೋ ಅಂದ್ಕೊಂಡು ಬಂದರೆ ಡೈರೆಕ್ಟಾಗಿ ಇಲ್ಲೇ ಅಂದನೇ ಬಿಟ್ಟರು. ಸೊ ನನ್ನ ಹಸ್ಬೆಂಡ್ ಅದನ್ನೇ ಹೇಳಿದ್ರು, ನಾನು ಹೇಳಿಲ್ವಾ ನೀನು ಬರ್ಡೇ ಅಂತ, ನಾನು ಎಷ್ಟು ಫ್ರೀಯಾಗಿ ಬಿಡಿಸ್ತಾ ಇದ್ದೀನಿ ನೋಡು ಅಂದ್ಕೊಂಡು ರೇಗಿಸ್ತಾ ಇದ್ರು. ಸೊ ಹೇಳಬೇಕಂದ್ರೆ ನಿಜವಾಗ್ಲೂ ಆರಾಮ್ಸೆ ದರ್ಶನ ಆಯಿತು. ಎಲ್ಲೂ 1 ಮಿನಿಟು ಕೂಡ ನಿಂತ್ಕೊಳ್ಳಿಲ್ಲ ಕ್ಯೂ ಅಲ್ಲಿ. ಸೊ ಡೈರೆಕ್ಟ್ ದರ್ಶನ ಮಾಡಿಕೊಂಡು ಇಲ್ಲಿ ಬಂದು ಹೊರಗಡೆ ಕೂತ್ಕೊಂಡ್ವಿ. ನಾನು ವಾಯ್ಸ್ ಓವರ್ ಕೊಡ್ತೀನಿ ಅಂತ ಗೊತ್ತಿರಲಿಲ್ಲ, ಜಸ್ಟ್ ಆಗಿ ಕ್ಲಿಪ್ಪಿಂಗ್ಸ್ ಓದ್ತಾ ಇದ್ದೆ. ನನ್ನ ಹಸ್ಬೆಂಡ್ ಅಲ್ಲೇ ರೇಗಿಸ್ತಾ ಇದ್ರು, ಹಾಯ್ ಫ್ರೆಂಡ್ಸ್ ದರ್ಶನ ಆಯಿತು ಕೂತಿದ್ದೀವಿ ಅಂತ ಹೇಳಿಬಿಟ್ಟು. ಸೊ ಈಗ ದರ್ಶನ ಎಲ್ಲ ಮಾಡಿಕೊಂಡು ಅಲ್ಲಿ ಹೊರಗಡೆ ಎಲ್ಲ ಕೂತಿದ್ದು ಒಂದು 10 ಮಿನಿಟ್ಸ್. ಈಗ ಬಂದ್ವಿ. ಆನ್ ದ ವೇ ಬರ್ತಾ ತಿಂಡಿ ತಿಂದಿರಲಿಲ್ವಲ್ಲ, ಟೈಮ್ ಆಗಿತ್ತಲ್ಲ. ಸೊ ಇಲ್ಲೇ ಮೈ ಫೇವ್ರೆಟ್ ಆಶೀರ್ವಾದ್ ಗ್ರ್ಯಾಂಡ್ಗೆ ಬಂದ್ವಿ. ಸೊ ಇದು ಹೊಸದಾಗಿ ಓಪನ್ ಆಗಿದೆ ಇಲ್ಲಿ ಬ್ರ್ಯಾಂಚ್ ಅಂತ ಹೇಳ್ಬೋದು, ನಮಗೂ ಕೂಡ ಗೊತ್ತಿರಲಿಲ್ಲ. ಸೊ ಹಿಂಗೋ ಇದೆಯಲ್ಲ ಇಲ್ಲೇ ಅಂತ ಹೇಳ್ಬಿಟ್ಟು. ಆಮೇಲೆ ಈಗ ಇವತ್ತು ವೆಜ್ ಬೇರೆ, ಐ ಮೀನ್ ನನ್ನ ಹಸ್ಬೆಂಡ್ ತಿಂತಾರೆ ಸ್ಯಾಟರ್ಡೆ. ಸೊ ನಾನು ನಾನ್ ವೆಜ್ ತಿನ್ನಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿಗೆ ಬಂದ್ವಿ. ಏನು ಬೇಕು ಅಂತ ನೋಡಿಬಿಟ್ಟು ಆರ್ಡರ್ ಮಾಡ್ತಾ ಇದ್ದೀವಿ. ಸೊ ಆ್ಯಸ್ ಯೂಶುವಲ್ ಇಲ್ಲಿಗೆ ಬಂದರೆ ನಾನು ದೋಸೆ ಅಂತೂ ಮಿಸ್ ಮಾಡೋದೇ ಇಲ್ಲ. ಸೊ ನನಗೆ ಆಶೀರ್ವಾದ್ ದೋಸೆ ಅಂದ್ರೆ ತುಂಬ ಫೇವ್ರೇಟ್ ಅಂತ ಹೇಳ್ಬೋದು. ಆದರೆ ನನಗೆ ಒಂದು ಡೌಟ್ ಏನು ಗೊತ್ತಾ, ನಿಜವಾಗ್ಲೂ ಬ್ರ್ಯಾಂಚ್ ಎಷ್ಟೋ ಕಡೆ ಇರುತ್ತೆ ಆಶೀರ್ವಾದ್ ಅಂತ ಬ್ರ್ಯಾಂಚ್ಗಳು, ಆದರೆ ಬಟ್ ಟೇಸ್ಟ್ ಮಾತ್ರ ಹಾಗೆ ಇನ್ನು ಬೇರೆದಾದರೂ ಆಗಿದ್ರು ಆಗ್ಬೋದು, ಮೈಲಾರಿ ಆ ರೀತಿಯೇ ಆಗಿರ್ಬೋದು, ಬಟ್ ಟೇಸ್ಟ್ ಮಾತ್ರ ಒಂದೇ ಥರ ಇರುತ್ತೆ. ಅದು ಯಾವ ರೀತಿ ಯಾರು ಬಂದು ಮಾಡ್ತಾರೋ ಅಥವಾ ಏನಾದ್ರು ಟೇಸ್ಟಿಂಗ್ ಪೌಡರ್ ಹಾಕ್ತಾರೋ ಏನೋ ಒಂದು ಗೊತ್ತಿಲ್ಲ. ನಿಜವಾಗ್ಲೂ ಬೇರೆ ಬ್ರ್ಯಾಂಚ್ಗಳಲ್ಲಿ ತಿಂದರೂ ನೇಮ್ ಒಂದೇ ಇದ್ದರೂ ಸೇಮ್ ಟೇಸ್ಟ್ ಇರುತ್ತೆ. ಸೊ ನಾನು ನನ್ನ ಹಸ್ಬೆಂಡ್ ಇವತ್ತು ಅದನ್ನೇ ಮಾತಾಡ್ಕೊಂಡು ನಗಾಡ್ತಾ ಇದ್ದೀನಿ. ನಾನು ಅವ್ರಿಗೆ ಅದನ್ನೇ ಹೇಳ್ತಾ ಇದ್ದೆ, ಯಾರಾದರೂ ಟ್ರೈನಿಂಗ್ ಕೊಟ್ಟಿರ್ತಾರೆ ಇವ್ರಿಗೆ ಹಿಂಗೆ, ಅಥವಾ ಒಬ್ಬರೇ ಅಂತೂ ಇಷ್ಟೊಂದು ಕಡೆ ಎಲ್ಲ ಬಂದು ಮಾಡೋದಕ್ಕಾಗಲ್ಲ. ಸೊ ಯಾವ ರೀತಿ ಇರ್ಬೋದಲ್ವ ಈ ರೀತಿ ಬ್ರ್ಯಾಂಚ್ಗಳೆಲ್ಲ ಓಪನ್ ಮಾಡಿದಾಗ ಅವರು ಸೇಮ್ ಟೇಸ್ಟ್ ಇರುತ್ತೆ ಅಂತ ಹೇಳ್ತಾ ಇದೆ. ಸೊ ಇದು ಒಂದೇ ಹೋಟೆಲ್ ಅಂತಲ್ಲ, ಕೆಲವೊಂದು ಬ್ರಾಂಚಸ್ ಇರುತ್ತಲ್ವ. ಸೊ ಅಲ್ಲೆಲ್ಲ ಟೇಸ್ಟು ಕೂಡ ನಾರ್ಮಲ್ ಇರುತ್ತೆ. ನಾನ್ ವೆಜ್ಜು ಕೂಡ ನಾನು ಲೆಮನ್ ಟ್ರೀನೇ ಆಗಿರ್ಬೋದು ಸುಮಾರು ನಾನು ನೋಡಿದ್ದೀನಿ.
ಫ್ರೆಂಡ್ಸ್ ಸ್ವಲ್ಪ ಡಿಸ್ಟರ್ಬ್ ಆದರೆ ಸಾರಿ ಅಂತ ಹೇಳ್ತೀನಿ, ಯಾಕಂದ್ರೆ ನನ್ನ ಮಗನಿಗೆ ಹುಷಾರಿಲ್ಲ, ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಮಲಗಿಸ್ತಾ. ಸೊ ಪಾಪ ಕೆಮ್ತಾ ಇದ್ದಾನೆ, ಸೊ ಸಾರಿ. ಹಾಗೆಯೇ ಇಲ್ಲಿ ನೋಡ್ಬೋದು ಫಸ್ಟು ಕ್ಯಾರೆಟ್ ಹಲ್ವಾನೇ ಹೇಳಿದ್ರು ನನ್ನ ಹಸ್ಬೆಂಡ್. ಸೊ ಅವ್ರ ಫೇವ್ರೇಟ್ ಅಂತ ಹೇಳ್ಬೋದು ಕ್ಯಾರೆಟ್ ಹಲ್ವಾ, ತುಂಬ ಇಷ್ಟ ಅವ್ರಿಗೆ. ಸ್ವೀಟ್ ಏನಿದೆ ಅಂತ ಕೇಳಿದ್ವಿ, ಸೊ ಕ್ಯಾರೆಟ್ ಹಲ್ವಾ ಅಂತ ಹೇಳಿದ್ರು. ಸೊ ಅದಕ್ಕೆ ಕ್ಯಾರೆಟ್ ಹಲ್ವನೇ ತೊಗೊಂಡ್ರಿ. ಸೊ ಅವರು ನನ್ನ ಬರ್ಡೇ ಇರೋದ್ರಿಂದ ನನಗೆ ತಿನ್ನಿಸಿದ್ರು ಫಸ್ಟು. ಸೊ ಹಾಗೆ ನೆಕ್ಸ್ಟು ಇನ್ನೂ ನಾವು ಆರ್ಡರ್ ಮಾಡಿದ್ದೇನು ಬಂದಿರಲಿಲ್ಲ, ಇಲ್ಲೆಲ್ಲ ತಿಂಡಿ ತಿಂದ್ಕೊಂಡು ನೆಕ್ಸ್ಟ್ ಇನ್ನೊಂದು ಕಡೆಗೆ ಹೋಗಬೇಕು, ಎಲ್ಲಿ ಏನು ಎತ್ತ ಅಂತ ಹೇಳ್ತೀನಿ. ಸೊ ಹಾಗೆ ಈ ವ್ಲಾಗ್ನ ಮಿಸ್ ಮಾಡಿದಂತೆಯೇ ವಿಡಿಯೋನ ಎಂಡ್ ತನಕ ನೋಡಿ. ಸೊ ನಿಮಗೂ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ. ಸೊ ನನಗೂ ಖುಷಿ ಆಗುತ್ತೆ ವ್ಯೂಸ್ ಜಾಸ್ತಿ ಬಂದಷ್ಟು. ಸೊ ಬೇರೆ ರೀತಿ ಕಂಟೆಂಟ್ ಮಾಡೋದಕ್ಕೂ ಕೂಡ ಖುಷಿ ಅನಿಸುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ಸೊ ಮಿಸ್ ಮಾಡ್ದಂತೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫುಲ್ ವೀಡಿಯೋನ ಎಂಡ್ ತನಕ ನೋಡಿ, ಸ್ಕಿಪ್ ಮಾಡ್ಕೊಂಡೆಲ್ಲ ನೋಡಬೇಡಿ ಫ್ರೆಂಡ್ಸ್. ಆಗಿ ಕ್ಯಾರೆಟ್ ಹಲ್ವನೂ ಕೂಡ ತುಂಬ ಚೆನ್ನಾಗಿತ್ತು. ಸೊ ಅದನ್ನೇ ಮಾತಾಡ್ಕೊಂಡು ತಿಂತಾ ಇದ್ವಿ. ನನ್ನ ಹಸ್ಬೆಂಡ್ಗೆ ಕ್ಯಾರೆಟ್ ಹಲ್ವ ಅಂದರೆ ತುಂಬ ಇಷ್ಟ ಅಲ್ವಾ. ಸೊ ಅದನ್ನು ಮನೇಲಿ ನಾನು ಮಾಡಿಕೊಟ್ಟೆ ಇಲ್ಲ, ತುಂಬ ದಿನ ಆಯಿತು. ಸೊ ಅದಕ್ಕೆ ಹೇಳ್ತಾಯಿದ್ದೆ ಅವ್ರಿಗೆ, ನೆಕ್ಸ್ಟ್ ಯಾವಾಗಲಾದರೂ ಮಾಡಿಕೊಡ್ತೀನಿ, ತುಂಬ ದಿನ ಆಯ್ತಲ್ವಾ ಅಂತ ಹೇಳ್ಬಿಟ್ಟು. ಅವ್ರಿಗೇನಂದರೆ ಅವ್ರಿಗೆ ಇಷ್ಟ ಆಗಿರುತ್ತೆ, ಬಟ್ ನನಗೆ ರಿಸ್ಕ್ ಆದರೆ ಯಾವುದೇ ರೀತಿ ಫೋರ್ಸ್ ಮಾಡಲ್ಲ. ಸೊ ಅದೊಂದು ಇಷ್ಟ ಅವ್ರ ಬುದ್ಧಿ ಯಾವಾಗಲೂ. ಇವಾಗ ತಿಂಡಿ ತಿನ್ಕೊಂಡು ಹೊರಟ್ವಿ. ಮೈ ಗಾಡ್, ತುಂಬ ಬಿಸಿಲಿದೆಪ್ಪ ಆಗ್ತಾಯಿಲ್ಲ. ಇನ್ನೊಂದೇನು ಗೊತ್ತಾ, ಆಶೀರ್ವಾದ ಬ್ರ್ಯಾಂಚು ನಾನು ಯಾವ್ಯಾವ ಕಡೆ ಟೆಂಪಲ್ಗೆ ಹೋಗ್ತೀನಿ ಎಲ್ಲ ಕಡೆ ಒಂದೊಂದು ಬ್ರ್ಯಾಂಚ್ ಇದೆ. ನನ್ನ ಫೇವ್ರೇಟ್ ಅಂತ ಹೇಳ್ಬಿಟ್ಟು ಅಲ್ವಾ ಶಿನು. ಸೊ ಇವತ್ತು ನಿಜ ಇದಾಗಿರೋದು ನಾವು ನೋಡಿಲ್ಲ. ಈ ರೋಡಲ್ಲಿ ಬಂದಿದ್ದು ತುಂಬ ಲಾಂಗ್ ಟೈಮ್ ಆಗಿತ್ತು. ನಾವು ಟೆಂಪಲ್ ಕೂಡ ಬಂದಿದ್ದು, ಬೇರೆ ಎಲ್ಲರೂ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಯಾಕಂದರೆ ಇವತ್ತು ವೆಜ್ ಸಂಡೇ, ನಾನ್ ವೆಜ್ ಕೂಡ ತಿನ್ನೋಂಗಿಲ್ಲ ಅಲ್ವಾ ಅಂದ್ಕೊಂಡಿದ್ವಿ. ಬಟ್ ನೋಡಿದ್ರೆ ಹಿಂಗೆ ಆಡ್ತವೆ. ಈಗ ಹೋಗ್ತಾ ದೇವಸ್ಥಾನ ಟೆಂಪಲ್ಗೆ ಹೋಗೋದು ನೋಡ್ಕೊಂಡು ಹೋದ್ವಿ. ಇಲ್ಲೇ ಆಗಿದೆ ಅಲ್ವಾ, ನೆಕ್ಸ್ಟ್ ಇಲ್ಲಿಗೆ ಬರೋಣ ದರ್ಶನ ಮಾಡ್ಕೊಂಡು ಅಂತ. ಹಾಗೆ ಹಂಗೆ ತಿಂಡಿ ಮಾಡ್ಕೊಂಡು ಇವಾಗ ಹೋಗ್ತಿದ್ದೀವಿ. ಎಲ್ಲಿ ಹೋಗ್ತಾ ಇದ್ದೀವಿ ನೆಕ್ಸ್ಟ್ ಅಂತ ಹೇಳಿದ್ರೆ, ಎಲ್ಲಿಗೆ ಚಿನ್ನು? ಸಿಟಿಗೆ. ಏಕೆ? ಸೊ ನೆಕ್ಸ್ಟ್ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಹಾಗೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ನೋಡಿ, ಮಿಸ್ ಮಾಡಿದಂತೆ ಎಂತ ತನಕ. ಸೊ ನಿಮ್ಗೆ ಇಷ್ಟ ಆಯಿತು, ಹಾಗೆ ನನ್ನ ಬರ್ಡೇ ಔಟ್ಫಿಟ್ ಇಷ್ಟ ಆಯ್ತಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೆ ಇಷ್ಟ ಆಯ್ತಾ? ಇವಾಗ ಹಸ್ಬೆಂಡ್ ಅಂತೂ ಸಿಕ್ಕಾಪಟ್ಟೆ ಸುಟ್ಟಾಗ್ತಾ ಇದ್ದೀರಪ್ಪ. ಅವ್ರು ಮೊದಲೇ ಸೆಕೆ ತಡೆಯಲ್ಲ, ಇನ್ನು ಈ ಬಿಸಿಲಂತೂ ಕೇಳಂಗೆ ಇಲ್ಲ. ಅದಕ್ಕೆ ನಾವು ಮಕ್ಕಳು ಕರ್ಕೊಂಡು ಬರಲಿಲ್ಲ ಸೀರಿಯಸ್ಸಾಗಿ. ಈ ಬಿಸಿಲಲ್ಲೇ ಯಪ್ಪ ನಾವು ಹೋಗಿದ್ದು ಬರೋದೇ ಕಷ್ಟ, ಇನ್ನು ಅವ್ರನ್ನೂ ಕೂಡ ಜೊತೆಲಿ ಮೇಂಟೈನ್ ಮಾಡ್ಕೊಂಡು ಹೋಗಿದ್ದು ಬರೋದಂದರೆ ತುಂಬ ಕಷ್ಟ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿಲ್ಲ. ಬಟ್ ನಿಜವಾಗ್ಲೂ ದರ್ಶನ ಮಾತ್ರ ಯಾವತ್ತೂ ನಮ್ಮ ಲೈಫಲ್ಲಿ ಇಷ್ಟೊಂದು ಫ್ರೀಯಾಗಿ ಆಗಿರಲಿಲ್ಲ ನನಗೆ. ಏನಂತ ಗೊತ್ತಿಲ್ಲ, ಸ್ಪೆಷಲ್ ಏನಂದರೆ ಹಸ್ಬೆಂಡ್ ಬರ್ತಡೇ ದಿನ ಚಾಮುಂಡಿ ಬೆಟ್ಟದಲ್ಲೂ ಕೂಡ ಅಷ್ಟೇ ಫ್ರೀಯಾಗಿ ದರ್ಶನ ಆಯಿತು, ಅದು ಟ್ಯೂಸ್ಡೇ. ಸೊ ನನ್ನ ಬರ್ಡೇಲೂ ಕೂಡ ನಂಜನಗೂಡಲ್ಲಿ ಅಷ್ಟೇ ಫ್ರೀಯಾಗಿ ದರ್ಶನ ಆಯಿತು ಅಂತ ಹೇಳ್ಬೋದು. ಸೊ ತುಂಬ ಖುಷಿ ಆಯಿತು. ಮನೆ ದೇವರಲ್ಲಿ 2 ಕಡೆ ಫ್ರೀಯಾಗಿ ಆರಾಮಾಗಿ ದೇವ್ರು ನೋಡಿದ್ವಿಲ್ಲ, ಕ್ಯೂ ಅಲ್ಲಿ ನಿಂತ್ಕೊಂಡು ಕಾಡ್ಕೊಂಡು ಹೋಗೋದಕ್ಕಿಂತ ಅಂತ. ಸೊ ಖುಷಿ ಆಯಿತು ಅಲ್ವಾ. ಅಷ್ಟೇ ಅವ್ರು ಮಾತಾಡೋದು, ಇನ್ನೇನು ಮಾತಾಡೋಲ್ಲ. ಅದು ನನ್ನ ಕಷ್ಟಕ್ಕೆ ಅಷ್ಟೇನಿಲ್ಲ. ಸೊ ಬನ್ನಿ ಇವತ್ತು ನನ್ನ ಡೇ ಹೇಗಿರುತ್ತೆ ಅಂತ ಕಂಟಿನ್ಯೂ ಮಾಡ್ತಾ ವಿಡಿಯೋನು ಕೂಡ ನಿಮಗೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಹಾಗೆ ಬಂದ್ವಿ, ಎಲ್ಲಿಗೆ ಬಂದ್ವಿ ಅಂತ ನೋಡ್ತಾ ಇರ್ಬೋದು ನೀವು. ಗಣೇಶ್ ಜ್ಯುವೆಲ್ಲರ್ಸ್ಗೆ ಬಂದ್ವಿ, ಅಶೋಕ ರೋಡಲ್ಲಿ ಇರೋವಂಥದ್ದು ಈ ಶಾಪು. ಸೊ ಈ ಶಾಪ್ಗೆ ನಾನು ತುಂಬ ಸಲ ಬಂದಿದ್ದೀನಿ. ಹಳೆ ನಾನು ವೀಡಿಯೋಸಲ್ಲೂ ಕೂಡ ತೋರಿಸಿದ್ದೀನಿ ಈ ಶಾಪ. ನಾವು ರೆಗ್ಯುಲರಾಗಿ ತುಂಬ ಏನಾದರೂ ಗೋಲ್ಡ್ ಏನಾದರೂ ಇಲ್ಲೆಲ್ಲ ತುಂಬ ತೊಗೊಂಡಿದ್ದೀವಿ. ಸೊ ಅದಕ್ಕೆ ಇಲ್ಲಿಗೆ ಬಂದ್ವಿ. ಇವತ್ತು ಗೋಲ್ಡ್ ಎಲ್ಲ ಏನು ತೊಗೋತಾ ಇಲ್ಲ, ಸಿಲ್ವರ್ ಐಟಮ್ ನೋಡ್ತಾ ಇದ್ದೀನಿ. ಏನಂತ ಹೇಳಿದ್ರೆ ಕಾಳ್ಗೆಜ್ಜೆ ಬೇಕಿತ್ತು ನನಗೆ. ಸೊ ಅದಕ್ಕೇ ಇದನ್ನೇ ಗಿಫ್ಟ್ ಅಥವಾ ಏನು ಕೊಡಿಸಿ, ಅವರೇ ಕೊಡಿಸಿದ್ದು, ಬಟ್ ಗಿಫ್ಟ್ ಆ ರೀತಿ ಅಂತ ಏನಿಲ್ಲ. ಯಾಕಂದರೆ ನಾನು ಪರ್ಟಿಕ್ಯುಲರಾಗಿ ಅವ್ರು ಇದೆ ಅಂತೇನಿಲ್ಲ, ನಾನು ತುಂಬ ಕಾಸ್ಟ್ಲಿನೇ ಗಿಫ್ಟೇ ಕೇಳೋವಂಥದ್ದು, ಕಮ್ಮಿ ಕೇಳಲ್ಲ. ಬಟ್ ಕೆಲವೊಂದನ್ನು ಇಲ್ಲಿ ಶೇರ್ ಮಾಡ್ಬೋದು, ಕೆಲವೊಂದನ್ನು ಶೇರ್ ಮಾಡೋದಕ್ಕಾಗಲ್ಲ ಅಷ್ಟೇ. ಸೊ ಅದು ನನ್ನ ಲಿಸ್ಟಲ್ಲಿ ಇದು ಒಂದು ಕೂಡ ಇನ್ಕ್ಲೂಡ್ ಆಯಿತು ಅಂತ ಅಂದ್ಕೊಳ್ಳಿ ಅಷ್ಟೇ. ಬಟ್ ಇನ್ನೇನು ಎಕ್ಸ್ಟ್ರಾ ಏನು ಎತ್ತ ಅಂತೆಲ್ಲ ಕೆಲವೊಂದನ್ನು ಹೇಳೋದಕ್ಕಾಗಲ್ಲ. ಇಟ್ಸ್ ಓಕೆ, ಅದು ಸೈಡಲ್ಲಿ ಇರಲಿ, ಅದ್ರ ಬಗ್ಗೆ ಇವಾಗ ಏನು ಮಾತಾಡೋದು ಬೇಡ. ಸೊ ಅಲ್ಲಿ ಪರ್ಚೇಸ್ ಮಾಡಿ, ಸೊ ನನ್ನ ಹಸ್ಬೆಂಡೇ ಕೊಟ್ಟರು. ಸೊ ತೊಗೊಂಡು ಅಲ್ಲಿಂದ ಬಂದ್ವಿ. ಸೊ ಡಿಸೈನ್ ಎಲ್ಲ ನೋಡಿರ್ಬೋದು ನೀವು. ಸೊ ಅಲ್ಲಿಂದ ಬಂದು ಸ್ವಲ್ಪ ಹೊತ್ತು ಮನೇಲೆಲ್ಲ ರೆಸ್ಟ್ ಮಾಡಿ, ಸೊ ನಮ್ಮ ಬೇಬಿ ಬರ್ಡೇ ಸೆಲೆಬ್ರೇಟ್ ಮಾಡಿದ್ಲು. ಸೊ ಅವ್ರ ಮನೆಗೆ ಹೋಗಿದ್ದೆ. ನನ್ನ ಫ್ರೆಂಡ್ ನೋಡಿರ್ತೀರ ನೀವು ನನ್ನ ವ್ಲಾಗ್ಸಲ್ಲಿ, ಅವಳ ಬರ್ಡೇ ಎಲ್ಲ ಸೆಲೆಬ್ರೇಟ್ ಮಾಡಿರೋದು. ಸೊ ಅನಿವಾರ್ಯ ಕಾರಣಗಳಿಂದ ಅವಳ ಫೇಸ್ ಕೂಡ ತೋರ್ಸೋಕ್ಕಾಗಿಲ್ಲ. ಸೊ ನೆಕ್ಸ್ಟ್ ಟೈಮ್ ಪಕ್ಕ ತುಂಬ ಚೆನ್ನಾಗೇ ತೋರಿಸ್ತೀನಿ ನೆಕ್ಸ್ಟ್ ಟೈಮ್ ಯಾವಾಗಲಾದರೂ. ಸೊ ಹಾಗೆಯೇ ನೈಟು ಅಲ್ಲಿಂದ ಬಂದಮೇಲೆ ನೈಟ್ ನನ್ನ ಹಸ್ಬೆಂಡ್ ಮನೇಲಿ ಕೇಕ್ ಕಟ್ ಮಾಡಿಸಿದ್ರು. ಯಾವಾಗಲೂ ಇಷ್ಟೇ ಅವ್ರ ಮನೇಲೇ ಕೇಕ್ ಕಟ್ ಮಾಡಿಸೋ ಅಂಥದ್ದು ನಾನು ಪ್ರತಿ ವರ್ಷ ಬರ್ಡೇಗೂ. ಯಾಕಂದರೆ ಮನೆಯವ್ರ ಜೊತೆ ಎಲ್ಲರ ಬರ್ಡೇನೂ ಸೆಲೆಬ್ರೇಷನ್ ಮಾಡೋವಂಥದ್ದು. ಅವ್ರ ಬರ್ಡೇನೇ ಈ ರೀತಿ ಈ ಸಲ ಫಸ್ಟ್ ಟೈಮ್ ನಾನು ಹೊರಗಡೆ ಸೆಲೆಬ್ರೇಷನ್ ಮಾಡಿದ್ದಷ್ಟೇ. ಅದು ಬಿಟ್ಟರೆ ನಮ್ಮ ಮನೇಲಿ ಎಲ್ಲರ ಬರ್ಡೇನೂ ಮನೇಲೇ ಎಲ್ಲರ ಜೊತೆ ಸೆಲೆಬ್ರೇಟ್ ಮಾಡೋವಂಥದ್ದು. ಸೊ ಈ ರೀತಿ ಇಷ್ಟು ಸಿಂಪಲ್ ಆಗಿತ್ತು ಅಂತ ಹೇಳ್ಬೋದು ನನ್ನ ಬರ್ತಡೇ.
ಬೆಳಿಗ್ಗೆ ಎದ್ದೋಗೋದು ಟೆಂಪಲ್ಗೆ ಬರೋದು. ಇನ್ನೆಲ್ಲಾದರೂ ಹೊರಗಡೆ ಹೋಗ್ಬೇಕಿತ್ತು ಇವತ್ತು, ಬಟ್ ಸ್ವಲ್ಪ ಬ್ಯುಸಿ ಇದ್ರು ನನ್ನ ಹಸ್ಬೆಂಡ್ ಅಂತ ಹೇಳ್ಬೋದು ಇವತ್ತು. ಸೊ ಅದಕ್ಕೇ ಇಲ್ಲಿಗೆ ಕರ್ಕೊಂಡು ಟೆಂಪಲ್ಗೆ ಹೋಗಿದ್ದು, ಮನೆಗೆ ಬಂದ್ವಿ. ಅದೇ ಮಧ್ಯಾಹ್ನ ಆಯಿತು. ಸಿಟಿಗೆಲ್ಲ ಹೋಗಿದ್ದು ಬರೋ ಅಷ್ಟರಲ್ಲೆಲ್ಲ. ಸೊ ಖುಷಿ ಆಯಿತು. ಸೊ ನನಗೆ ಯಾವಾಗ್ಲೂ ಅವರು ಬರ್ಡೇ ದಿನ ಅಂತೇಳಿದ್ರೆ ಒಂದು ಸ್ವಲ್ಪನೂ ಬೇಜಾರು ಮಾಡಲ್ಲ. ಅದು ಇವಾಗಲೇ ಅಂತಲ್ಲ, ತುಂಬ ವರ್ಷಗಳಿಂದನೂ ಅಷ್ಟೇ. ಅದನ್ನ ಯಾವಾಗಲೇ ಮಾತಾಡ್ಕೊಂಡಿಲ್ಲ ನಾವು, ಬಟ್ ಅದು ಅವರೇನೆ ಆ ರೀತಿ. ಬೇರೆ ದಿನ ಏನಾದರೂ ಒಂದು ಸ್ವಲ್ಪ ಮಾತಾಡಿದ್ರು, ಅವತ್ತಿನ ದಿನ ಬರ್ಡೇ ಹಿಂದೊಂದು ದಿನವೇ ಆಗಿರ್ಬೋದು, ತುಂಬ ಕೇರಾಗಿ ತುಂಬ ಪ್ರೀತಿಯಿಂದ ಏನೂ ಮಾತಾಡಲ್ಲ, ಏನೂ ಅನ್ನಲ್ಲ, ನನಗೆ ಫುಲ್ ಖುಷಿಯಾಗಿ ನೋಡ್ಕೋತಾರೆ ಅಂತ ಹೇಳ್ಬೋದು. ಅದನ್ನು ನನಗೆ ಇಲ್ಲ ಅಂದರೂ ಒಂದು 2-3 ವರ್ಷ ಆದಮೇಲೆ ರಿಯಲೈಸ್ ಆಯಿತು, ಹೌದಲ್ವಾ ಅವ್ರು ಈ ರೀತಿಯೇ ಇರ್ತಾರೆ, ನನ್ನ ಬರ್ಡೇಲಿ ಏನೋ ಒಂಥರ ಸ್ಪೆಷಲಾಗೇ ಟ್ರೀಟ್ ಮಾಡ್ತಾರೆ ನನ್ನನ್ನು ಅಂತೆಲ್ಲ ನನಗೆ ಆಮೇಲೆ ಗೊತ್ತಾಯಿತು ನಿಜ ಹೇಳಬೇಕಂದ್ರೆ. ಸೊ ಅದೇನೋ ಒಂಥರ ನನಗೆ ಅದೇ ದೊಡ್ಡ ಗಿಫ್ಟ್ ಅಂತ ಹೇಳ್ಬೋದು. ಸೊ ಎಲ್ಲ ಗಿಫ್ಟ್ಗಳಿಗಿಂತನೂ ಕೂಡ. ಸೊ ನಾನು ನಿಶು ಬೇಬಿನ ತುಂಬ ಮಿಸ್ ಮಾಡಿಕೊಂಡೆ. ಸೊ ಅಮ್ಮನ ಮನೇಲಿದ್ದ. ಸೊ ಈಗ ನಾನೇ ಅಮ್ಮನ ಮನೆಗೆ ಹೋಗ್ತಾ ಇದ್ದೆ. ಸೊ ಅದಕ್ಕೋಸ್ಕರ ಅಮ್ಮನ ಕೂಡ ಅಲ್ಲಿ ಏನಾದರೂ ಸ್ಪೆಷಲ್ ಅವತ್ತು ವೆಜ್ ಅಲ್ವಾ, ವೆಜ್ಜಲ್ಲಿ ಏನಾದರೂ ಸ್ವೀಟ್ ಅಥವಾ ಏನಾದರೂ ಮಾಡಿರ್ತೀನಿ ಬಾ ಅಂತ ಹೇಳಿದ್ರಲ್ಲ. ಸೊ ಅದಕ್ಕೆ ಅಲ್ಲೇ ಹೋಗಿದ್ದೆ ನಾನು. ಸೊ ಅಲ್ಲೇ ಹೋಗ್ತೀನಾ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ ಪಾಪ. ಆಮೇಲೆ ಯೋಚನೆ ಮಾಡ್ತಾಯಿದ್ದೆ, ತುಂಬ ಮಿಸ್ ಮಾಡಿಕೊಂಡೆ ಅವನ್ನ ಅಂತ. ಬೆಳಿಗ್ಗೆಯಿಂದ ಅವನ್ನ ನೋಡಿರಲಿಲ್ಲ ಅವತ್ತು, ಅಮ್ಮನೇ ನೋಡ್ಕೊಂಡಿದ್ರು. ನಾವು ಟೆಂಪಲ್ಗೆಲ್ಲ ಹೋಗಿದ್ವಿ ಅಲ್ವಾ. ಸೊ ಚಿರು ಇಲ್ಲಿದ್ದ, ನಿಶು ಅಲ್ಲಿದ್ದ. ಸೊ ಹೋದ ತಕ್ಷಣ ಇಟ್ಕೊಂಡು ಪಾಪ ಅವ್ನು ಇದು ಮಾಡ್ತಾಯಿದ್ದೆ. ಅವಾಗ ಅನ್ನಿಸ್ತಾಯಿತ್ತು, ಎಷ್ಟು ಮಿಸ್ ಮಾಡ್ಕೊಂಡೆ ಅಲ್ವಾ, ಇವನ್ನ ಕರ್ಸ್ಕೋಬೇಕಿತ್ತು ನಾನು ಒಂದು ನಿಮಿಷ ಅಂತ. ಎಷ್ಟೊಂದು ಇಲ್ಲ ಅಂದರೂ ನಿಜ ಒಂದು ಹಾಫ್ ಆನ್ ಅವರ್ ಯೋಚನೆ ಮಾಡಿದ್ದೀನಿ, ತುಂಬ ಅಂದರೆ ತುಂಬ ಮಿಸ್ ಮಾಡಿಕೊಂಡೆ ಅವನ್ನ ಅಂತ ಹೇಳ್ಬಿಟ್ಟು. ಇಟ್ಸ್ ಓಕೆ, ಒಂದೊಂದು ಟೈಮ್ ಹಂಗೆ ಆಗುತ್ತೆ, ಏನು ಮಾಡೋದಕ್ಕಾಗಲ್ಲ. ಸೊ ನನ್ನ ಬರ್ಡೇ ಸೆಲೆಬ್ರೇಷನ್ ಈ ರೀತಿ ಇತ್ತು ಅಂತ ಹೇಳ್ಬೋದು. ಸೊ ನನ್ನ ಹಸ್ಬೆಂಡ್ಗೆ ನಾನು ಹೇಳ್ತಾ ಇದ್ದೆ, ಕೇಕ್ ಎಲ್ಲ ಬೇಡ ಇನ್ಮೇಲೆ ನಾನು ಕಟ್ ಮಾಡಲ್ಲ ಅಂತ. ಸೊ ಅವರು ಹೌದಾ, ನೀನು ಮಾಡಬೇಡ ನನಗೂ ಮಾಡಿಸ್ಬೇಡ ಅಂತೆಲ್ಲ ರೇಗಿಸ್ತಾಯಿದ್ರು. ಏನೋ ಒಂಥರ ಓಕೆ ಅಂತ ಹೇಳ್ಬಿಟ್ಟು ಅವ್ರ ಖುಷಿ ಅಲ್ವಾ. ಸೊ ಯಾಕಂದರೆ ನನಗೆ ಈ ರೀತಿ ಎಲ್ಲ ಚಿಕ್ಕ ಮಕ್ಳ ಥರ ಅಂತ ಅನಿಸ್ಬಿಡ್ತಾ ಇದ್ದು, ಇವಾಗ ಯಾಕೆ ಅಂತ ಗೊತ್ತಿಲ್ಲ. ಸೊ ಅದಕ್ಕೇ ಅಷ್ಟೇ, ಇನ್ನೇನಿಲ್ಲ. ಸೊ ಆದರೂ ಕೇಕ್ ಕಟ್ ಆದಮೇಲೆ ಬರ್ಡೇ ಕಂಪ್ಲೀಟ್ ಅಂತ ಅಲ್ವಾ. ಸೊ ಇವತ್ತಿನ ವಿಡಿಯೋ ಇಷ್ಟ ಆದರೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಬಾಯ್ ಬಾಯ್, ಟೇಕ್ ಕೇರ್.